ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೀಸ ಲೇಪಿತ ಬಣ್ಣದ ಗಣೇಶ ಮೂರ್ತಿಗಳ ತಯಾರಿಕೆ ಹಾಗೂ ಮಾರಾಟವನ್ನ ಸರ್ಕಾರ ನಿಷೇಧಿಸಿದೆ. ಆಗಸ್ಟ್ನಲ್ಲಿ ನಡೆಯುವ ಗಣೇಶ ಹಬ್ಬಕ್ಕಾಗಿ ಈಗಾಗಲೇ ಹಲವೆಡೆ ಗಣಪ ವಿಗ್ರಹಗಳು ತಯಾರಾಗ್ತಿವೆ. ಇನ್ನು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿರೋ ಗಣಪ ತಯಾರಿಸುವ ಸ್ಥಳಗಳಿಗೆ ಪರಿಸರ ಹಾಗೂ ಬಿಬಿಎಂಪಿ ಆರೋಗ್ಯ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿದರು. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಳಕೆಯಿಂದ ಪರಿಸರ ಮಾಲಿನ್ಯ ಹೆಚ್ಚುತ್ತಾ ಇದ್ದು, ಇಂತಹ ಗಣಪತಿ ಮೂರ್ತಿಗಳ ತಯಾರಿಕೆಗೆ ಕಡಿವಾಣ ಹಾಕಲು ಇಲಾಖೆ ನಿರ್ಧರಿಸಿದೆ. ಇತ್ತೀಚೆಗೆ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಕಾರ್ಯವೈಖರಿ ಬಗ್ಗೆ ಹೈಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಈ ಕ್ರಮವನ್ನು ಕೈಗೊಳ್ಳಲಾಗಿದೆ. ನಗರದಲ್ಲಿ 2 ದಶಕಗಳ ಬಳಿಕ ಹೊಸ ರೈಲ್ವೆ ನಿಲ್ದಾಣವೊಂದು ನಿರ್ಮಾಣವಾಗಿದೆ. ಪ್ರಾಯೋಗಿಕವಾಗಿ 2 ರೈಲುಗಳು ನಿಲುಗಡೆಗೆ ಅನುಮತಿ ಕೊಡಲಾಗಿದೆ. ಆದರೆ ಪ್ರತಿ ರೈಲುಗಳನ್ನು ಇಲ್ಲಿ ನಿಲ್ಲಿಸಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಬೆಂಗಳೂರಿನ ಆರ್ಪಿಸಿ ಲೇಔಟ್, ಹಂಪಿ ನಗರ ಹಾಗೂ ಸುತ್ತಮುತ್ತಲಿನ 10 ಪ್ರದೇಶಗಳ ಜನರ 18 ವರ್ಷಗಳ ಕನಸು ಇವತ್ತು ಈಡೇರಿದೆ. ಬಹುದಿನಗಳಿಂದ ನಿರೀಕ್ಷಿಸುತ್ತಿದ್ದ ರೈಲು ನಿಲ್ದಾಣ ಇಂದಿನಿಂದ ಕಾರ್ಯಾರಂಭಗೊಂಡಿದೆ. ಇವತ್ತಿನಿಂದ ಈ ನಿಲ್ದಾಣದಲ್ಲಿ ಬೆಂಗಳೂರು ಮೈಸೂರು ಮತ್ತು ಮೈಸೂರು ಬೆಂಗಳೂರು ಪ್ಯಾಸೆಂಜರ್ ರೈಲುಗಳ ನಿಲುಗಡೆಗೆ ಅವಕಾಶ ಕಲ್ಪಿಸಲಾಗಿದೆ. ಹೀಗಾಗಿ ಈ 2 ರೈಲುಗಳು ಇಂದಿನಿಂದ 1 ನಿಮಿಷ ಇಲ್ಲಿ ನಿಲ್ಲಲಿದ್ದು, ಈ ನಿಲ್ದಾಣಕ್ಕೆ ಕೃಷ್ಣದೇವರಾಯ ನಿಲ್ದಾಣ ಅಂತ ಹೆಸರಿಡಲಾಗಿದೆ. ಇವತ್ತು ಪ್ರಥಮ ಬಾರಿಗೆ ನಮ್ಮ ಹಂಪಿ ನಗರದ ಮತ್ತು ಬಾಪೂಜಿ ನಗರದ ಐತಿಹಾಸಿಕ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತಿನ ದಿನ ಸುವರ್ಣಾಕ್ಷರದಲ್ಲೇ ನಾವು ಬರೆದಿಡಬೇಕು. ಸುಮಾರು ವರ್ಷಗಳ ಹೋರಾಟ ನಮ್ಮ ಫಲ ಸಿಕ್ಕಿದೆ ಇಲ್ಲ ಸ್ಥಳೀಯರಿಗೆ. ಇದು ಆಗೋದ್ರಿಂದ ನಮ್ಮ ಮೆಜೆಸ್ಟಿಕ್ಕಿಗೂ ಒತ್ತಡ ಏನಿದೆ. ಸುಮಾರು ಜನ ನಾವು ಮೈಸೂರಿಗೆ ಹೋಗೋರೆಲ್ಲ ಮೆಜೆಸ್ಟಿಕ್ಕಿಂದ ಇಳಿದು ಇಲ್ಲಿಗೆ ಬರಬೇಕಾಗಿತ್ತು. ಆವಳಹಳ್ಳಿ ಆಗ್ಬೋದು, ಹಿಂಗೆ ದೀಪಾಂಜನಗರ ಆಗ್ಬೋದು, ಹೇಳ್ತಾ ಹೋದರೆ ಉದುಕ್ಕೆ ಬೆಳೀತದೆ. ಇಷ್ಟೂ ಜನಕ್ಕೆ ಇಲ್ಲಿ ಉಪಯುಕ್ತವಾದ ನಿಲ್ದಾಣ ಆಗ್ತದೆ. ಹೊಸ ನಿಲ್ದಾಣದಿಂದ ಸುತ್ತಮುತ್ತಲಿನ ಸುಮಾರು 5 ಲಕ್ಷ ಜನರಿಗೆ ಉಪಯೋಗವಾಗಲಿದೆ. ಆದರೆ 2 ರೈಲುಗಳು ಸಾಲುವುದಿಲ್ಲ. ಈ ಭಾಗದಲ್ಲಿ ಸಂಚರಿಸುವ ಎಲ್ಲ 5 ರೈಲುಗಳ ನಿಲುಗಡೆಗೆ ಅವಕಾಶ ನೀಡಬೇಕು ಅನ್ನೋದು ಸ್ಥಳೀಯರ ಆಗ್ರಹವಾಗಿದೆ. ಒಂದೇ ಒಂದು ಟ್ರೈನ್ ಮಾತ್ರ ನಿಲ್ಲಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಜನಗಳಿಗೆ ಅನುಕೂಲತೆ ಕಮ್ಮಿ. ಬೆಳಗ್ಗೆ 5 ಗಂಟೆಗೆ ಒಂದು ಸ್ಟಾಪ್ ಕೊಡ್ತಾರೆ. ಬೆಳಗ್ಗೆ 5 ಗಂಟೆಗೆ ಕೆಲವೇ ಜನಗಳು ಅಷ್ಟೇ ಅದನ್ನು ಅನುಕೂಲ ಪಡ್ಕೋಬೋದು. ಮತ್ತು 9:15 ಅಷ್ಟೇ ಇದೆ. ಅದರಿಂದ ಯಾವುದೇ ಜನಗಳಿಗೆ ಇದೊಂದು ಅನುಕೂಲ ತಲುಪೋದು ಕಮ್ಮಿ ಆಗುತ್ತೆ. 5 ಟ್ರೈನ್ ಏನಿದೆ, 5 ಟ್ರೈನ್ ಹೋಗ್ತಾ 5 ಟ್ರೈನು, ಅದೇ ಮತ್ತೆ ಬರ್ತಾ 5 ಟ್ರೈನ್ ಇದೆ. 10 ಟ್ರೈನ್ಗಳನ್ನ ಇಲ್ಲಿ ನಿಲ್ಲಿಸುವಂಥ ವ್ಯವಸ್ಥೆ ಮಾಡಿದ್ರೆ ಎಲ್ಲ ಜನಗಳಿಗೂ ಇದರ ಅವಶ್ಯಕತೆ ತಲುಪುತ್ತೆ. ನಿಲ್ದಾಣದ ಕೆಲಸಗಳು ಇನ್ನೂ ಆಗಬೇಕಿವೆ. ಸದ್ಯಕ್ಕೆ ನಿಲ್ದಾಣದಲ್ಲಿ ಟಿಕೆಟ್ ಕೌಂಟರ್ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ಒಟ್ಟಾರೆ ಇಲ್ಲಿನ ಜನರ ಬಹುದಿನದ ಬೇಡಿಕೆಯೊಂದು ಈಡೇರಿದ್ದು ಸ್ಥಳೀಯರು ಫುಲ್ ಖುಷ್ ಆಗಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಸಚಿನ್ ಜೊತೆ ಮಸೂದ್ ದೊಡ್ಡಬಾಗಿಲು, ಸುವರ್ಣ ನ್ಯೂಸ್. ಇನ್ನು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ ಅಲ್ಲಿ ಇವತ್ತಿನ ಚಿನ್ನದ ದರ ಎಷ್ಟು ನೋಡೋಣ ಬನ್ನಿ.